ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 2 ಓದಬೇಕು, ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 4 ಓದಬೇಕು, ಆಪ್ಷನಲ್ 1, ಆಪ್ಷನಲ್ 2 ಓದಬೇಕು, ಎಸ್ಸೆ ಓದಬೇಕು. ಎಷ್ಟೊಂದು ವಿಚಾರ ಇದೆ. ಸ್ಟೂಡೆಂಟ್ ಕನ್ಫ್ಯೂಸ್ ಆಗ್ತಾರೆ ಹೇಗೆ ಓದೋದು, ಯಾಕೆಂದರೆ ನಿಮಗೆ ಪ್ರಿಲಿಮ್ಸ್ ಆಗಮೇಲಿನ ಟಾಸ್ಕ್ ಸಿಗಲ್ಲ, ಹೌದಾ? ಬಟ್ ಆದರೆ ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 2 ಈ 3 ಕೆಟಗರಿಯವರು ಓದ್ತಾರೆ. ಒಂದು ಮನೆಯಲ್ಲಿದ್ದವರು, ಕೆಲಸ ಇಲ್ಲದೆ, ಜಾಬ್ ಇಲ್ಲದೆ, ಎಜುಕೇಷನ್ ಇಲ್ಲದೆ, ಎಜುಕೇಷನ್ ಮುಗಿದು ಇಲ್ಲಿ ಬಂದು ಕೂತು ಓದುವವರು. ಇನ್ನೊಂದು ಕೆಟಗರಿ ಜನ ಆಲ್ರೆಡಿ ಸರ್ವಿಸಲ್ಲಿ ಇರ್ತಾರೆ, ಅವರು ಓದ್ತಾರೆ. ಇನ್ನೊಂದು ಕೆಟಗರಿ ಜನ ಸರ್ವಿಸಲ್ಲಿ ಯಾವುದೋ ಒಂದು ಡ್ಯೂಟಿ ಮಾಡಿಕೊಂಡು ಕಾರ್ಪೊರೇಟ್ ಅಲ್ಲಿ ಅಥವಾ ಗೌರ್ಮೆಂಟಲ್ಲಿ ಮಾಡಿಕೊಂಡು UPSCಯನ್ನು ಓದ್ತಾರೆ. ಈಗ ವ್ಯತ್ಯಾಸವನ್ನು ತಿಳ್ಕೊಳ್ಳಿ, ಅವರು ಇದೇ ಸಬ್ಜೆಕ್ಟನ್ನೇ ಓದ್ತಾರೆ. ಹಾಗಾದರೆ ಏನು ಡಿಫ್ರೆಂಟ್? ಅಪೀಲ್ ಡಿಫ್ರೆಂಟ್, ಅಪ್ರೋಚ್ ಡಿಫ್ರೆಂಟ್, ಹೌದಾ? ಸೊ ಈಗ ನಿಮ್ಮ ಮೈಂಡ್ಸೆಟ್ ಯಾವ ಥರ ಇರಬೇಕು ಅಂದರೆ, ಯಾಕೆ ಹ್ಯಾವ್ ಎ ಲಕ್ಸುರಿ ಆಫ್ ಟೈಮ್ ಅನ್ನೋದನ್ನು ತಲೆಯಿಂದ ಆಚೆ ಹಾಕಬೇಕು. ಈಗ ಈ ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಕೂತಿರುವವರು ನೀವುಗಳು, ನಿಮಗೆ ಟೈಮ್ ಇದೆ, ಬಟ್ ಆಲ್ರೆಡಿ ಸರ್ವಿಸಲ್ಲಿ ಇರುವವರು, ಟ್ರೈನಿಂಗ್ ತೊಗೊಳ್ಳುವವರಿಗೆ ಟೈಮ್ ಇಲ್ಲ. ಮತ್ತು ಕಾರ್ಪೊರೇಟ್ ಅಫೇರ್ಸ್, ಗೌರ್ಮೆಂಟ್ ಅಫೇರ್ಸಲ್ಲಿ ವರ್ಕ್ ಮಾಡುವವರಿಗೆ ಟೈಮ್ ಇಲ್ಲ. ಆದರೂ ಕೂಡ ಪೋರ್ಷನ್ ಕವರ್ ಆಗುತ್ತೆ. ಇದಕ್ಕೇನೋ ವ್ಯತ್ಯಾಸ ಇರಬೇಕೆ? ಆ ವ್ಯತ್ಯಾಸವನ್ನು ಇವತ್ತು ಡಿಕೋಡ್ ಮಾಡ್ತೇನೆ ಮತ್ತು ಅದನ್ನು ಹೇಗೆ ಅಪ್ರೋಚ್ ಮಾಡಬೇಕು ಇನ್ ಎ ವೆರಿ ಸಿಂಗಲ್ ಲ್ಯಾಟ್ ಒನ್ ಟೈಮ್ ಅಂತ ಒಂದು. ಯಾಕೆಂದರೆ ಇದು ತುಂಬ ಸ್ಟೂಡೆಂಟ್ಸಿಗೆ ಗೊತ್ತಿಲ್ಲದಂತಹ ವಿಚಾರ. ಹೌ ಟು ಡೀಲ್ ದ ಥಿಂಗ್ಸ್ ಇನ್ ಎ ವೆರಿ ಸ್ಪೆಕ್ಯುಲೇಟೆಡ್ ಟೈಮ್ ಇನ್ ಆರ್ಡರ್ ಟು ಪರ್ಸ್ಯೂ ದ ಗೆಟ್ ಓವರ್ ದ ರ್ಯಾಂಕ್, ಹೌದಾ? ಸೊ ಈಗ ಜನರಲ್ ಸ್ಟಡೀಸ್ 3 ಅಂತ. ಈಗ ನೀವು GS 3 ಆ್ಯಂಡ್ GS 2 ಅಂತ ಇದೆ. ಇದು ಯಾವುದೋ ಡೈನಮಿಕ್ ಪೋರ್ಷನ್ನು, ಹೌದು. ಈ ಯಾವುದೋ ಡೈನಮಿಕ್ ಪೋರ್ಷನ್ ನೋಡಿದಾಗ ನಿಮಗೇನು ಅನಿಸ್ತದೆ? ಓಕೆ, ಇದರಲ್ಲಿ ಲೆಂತಿ ಆಫ್ ದ ಟಾಪಿಕ್ ಇದೆ, ಇದರಲ್ಲಿ ಶಾರ್ಟ್ ಟಾಪಿಕ್ ಇದೆ. ಯಾಕೆಂದರೆ ನಾವು ನಮ್ಮ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿರುವ ಪ್ರಕಾರ ಇದು 47 ಟಾಪಿಕ್ ಇದೆ, ಹೌದಾ? 47 ಟಾಪಿಕ್ ಇದೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಎಷ್ಟಿದೆ? 28 ಟಾಪಿಕ್ ಇದೆ. ಬಟ್ ನೀವು ತುಂಬ ಯೋಚನೆ ಮಾಡಿ ನೋಡಿ, ಈ 28 ಟಾಪಿಕ್ಕು ಅದರ 4 ಟಾಪಿಕ್ ಹೇಗಿದೆ ಅಂತಂದರೆ ಈಗನ್ನೂ ಮೀರಿಸುವ ಥರ ಇದೆ. ಯಾಕೆ? ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು, ಆರ್ಗನೈಜೇಷನ್ನು, ಬೈಲ್ಯಾಟ್ರಲ್, ಮಲ್ಟಿಲ್ಯಾಟ್ರಲ್ಲು, ಏಷ್ಯಾ ಪೆಸಿಫಿಕ್ಕು. ಇದು ಒಂದು ಲೆಂತಿ. ನಾವು ಪಾಠ ಮಾಡುವಾಗಲೂ ನಮಗೊಂದು ತಿಂಗಳು ಹಿಡಿದಿದೆ ಅಲ್ಲ, ಹತ್ತಿರ 1 ಮಂತ್ ಆದರೂ ಆಗಿದೆ ಅದು. ಸೊ ಈ ಕೋರ್ಸ್ ಆಫ್ ಡ್ಯೂರೇಷನ್ ನೋಡಿದಾಗ ನಿಮಗಿರುವ ಟೈಮ್ ಎಷ್ಟು ಅನ್ನುವಂಥದ್ದು ನೋಡಬೇಕು. ನಂಬರ್ 1, ಎಷ್ಟು ಟೈಮಿಗೆ ನಿಮಗೆ 2.5 ಮಂತಿಂದ 3 ಮಂತ್ ತನಕ ಒಂದು ಕನ್ಸಿಡರೇಷನ್ ಇಟ್ಕೊಳ್ಳಿ, ಹೌದಾ? ಯಾಕೆ? ಅಫ್ಕೋರ್ಸ್ ಈಗ ಅಪ್ಲಿಕೇಶನ್ ಪೋಸ್ಟ್ಪೋನ್ ಆಗಿದೆ, ಅದ್ರದ್ದು ಡೇಟ್ ಇನ್ನೂ ಬಿಟ್ಟಿಲ್ಲ ಯಾವಾಗ ಅಪ್ಲಿಕೇಶನ್ ಅಂತ. ಅದಾದಮೇಲೆ ಅದೇ ಡೇಟಿಗೆ ಎಕ್ಸಾಮ್ ನಡೆಸ್ತಾರ ಅನ್ನುವ ಕ್ಲಾರಿಟಿಯು ನಮ್ಮ ಹತ್ರ ಇಲ್ಲ. ಬಟ್ ಪ್ರಿಪ್ರೇಷನ್ ಮಾಡಲೇಬೇಕು ಅನ್ನುವ ಕ್ಲಾರಿಟಿ ನಮ್ಮ ಹತ್ರ ಇದೆ, ಹೌದಾ? ಸೊ ಈ 2.5 ಮಂತಲ್ಲಿ ಯು ಹ್ಯಾವ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಅಂತಂದರೆ ವಾಟ್ ಈಸ್ ಯುವರ್ ಟೇಕ್ ಅವೇ, ದಟ್ ಈಸ್ ಯುವರ್ ಟಾಸ್ಕ್. ಸೊ ಇವಾಗ ಏನು ಮಾಡಬೇಕು ಅನ್ನುವಂಥದ್ದು, ಫಸ್ಟ್ ಆಫ್ ಆಲ್ ಜನರಲ್ ಸ್ಟಡೀಸ್ 2 ಅಂತ ನೋಡಿ. ಜನರಲ್ ಸ್ಟಡೀಸ್ 3 ಫಸ್ಟ್ ಆಫ್ ಆಲ್ ಯಾವ ಥರ ಮಾಡಬೇಕು? ಈಗ ನೀವು ಈಗ ಆಫ್ಟರ್ ಪ್ರಿಲಿಮ್ಸಿನ ಕತೆ. ಬಟ್ ಏನಾಗುತ್ತೆ, ನಿಮ್ಗೆ ಬಿಫೋರ್ ಪ್ರಿಲಿಮ್ಸ್ ಇದನ್ನು ತಿಳ್ಕೊಂಡ್ರೆ ನಿಮಗೆ ಎಸ್ ಐ ಕ್ಯಾನ್ ಡೂ ಅನ್ನುವ ಒಂದು ಮೋಟಿವೇಶನ್ ಆಗಿರ್ಬೋದು, ಎನರ್ಜಿ ಆಗಿರ್ಬೋದು, ಟೈಮ್ ಕನ್ಸ್ಯೂಮ್ ಆಗೋದಿಲ್ಲ, ಓವರ್ಲ್ಯಾಪು ಆಗೋದಿಲ್ಲ ಅನ್ನುವ ಒಂದು ಕ್ಲಾರಿಟಿ ಸಿಗ್ತದೆ. ದಟ್ಸ್ ವೈ ದಿಸ್ ಸಪೋಸ್ ಟು ಬಿ. ಆ್ಯಂಡ್ ಈಗ ಆನ್ಲೈನಿನ ಬೇಡಿಕೆಯೂ ಕೂಡ, ಆಫ್ಲೈನಿನ ಬೇಡಿಕೆ ಕೂಡ, ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಈಗ ಯಾವ ಥರ ಓದಬೇಕು? ಯು ಹ್ಯಾವ್ 2.5 ಮಂತ್. ಇಲ್ಲಿ ಸ್ಕೋರಿಂಗ್ ಇಂಪಾರ್ಟೆಂಟ್, ಹೌದಾ? ನಿಮ್ಮ ನಾಲೆಜ್ ಇಂಪಾರ್ಟೆಂಟಾ? ಅಲ್ಲ, ಸ್ಕೋರಿಂಗ್ ಇಂಪಾರ್ಟೆಂಟ್. ಅಂದರೆ ಈ ಸ್ಕೋರಿಂಗ್ ಮಾಡಬೇಕು ಅಂತಂದರೆ ನಿಮ್ಮ ಸ್ಕೋರಿಂಗ್ ಯಾವುದು ಜಾಸ್ತಿ ಇರ್ತದೆ? ಒಂದು ಎಸ್ಸೆಯಲ್ಲಿ ಇರ್ತದೆ, ಇನ್ನೊಂದು ಆಪ್ಷನಲ್ಸಲ್ಲಿ ಇರ್ತದೆ 1 ಆ್ಯಂಡ್ 2 ಅಲ್ಲಿ, ಇನ್ನೊಂದು ಎಥಿಕ್ಸಲ್ಲಿ ಇರ್ತದೆ. ಈಗಿಷ್ಟು ಸೇರಿ ಒಂದು ಅರ್ಧ ಸ್ಕೋರಿಂಗು. ಅದಾದಮೇಲಿಂದ ಜನರಲ್ ಸ್ಟಡೀಸ್ 2, 3, 1 ಸ್ಕೋರಿಂಗು, ಹೌದಾ? ಸೊ ಇದನ್ನು ನೋಡಿದಾಗ ನೀವು ಎಸ್ಸೆಯನ್ನು ಈಗಿಷ್ಟು ಮಾಡಿದಲ್ಲಿ ನಿಮಗೆ ಎಸ್ಸೆ ಈಸಿ ಆಗ್ತದೆ, ಹೌದಾ? ಬಟ್ ಎಸ್ಸೆಯನ್ನು ಮಾಡಬೇಕು ಅಂತಂದರೆ ಅಡಿಷ್ನಲ್ ಟೈಮ್ ಬೇಕಾ? ಬೇಡ. ಬಟ್ ಅದರಲ್ಲಿ ರಿಟರ್ನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಅಂದರೆ ಟೈಮಿನ ಇನ್ವೆಸ್ಟ್ಮೆಂಟ್, ಟೈಮಿನ ರಿಟರ್ನ್, ಅಂದರೆ ನೀವೇನು ಇನ್ವೆಸ್ಟ್ ಟೈಮ್ ಮಾಡಿದ್ದೀರ ಅದಕ್ಕೆ ಬೆನಿಫಿಟ್ ಏನಿದೆ ಅದು ಸಿಗುತ್ತಾ? ಸಿಗುತ್ತೆ. ಸೊ ದಿಸ್ ಈಸ್ ಗುಡ್.
ಆ್ಯಂಡ್ ಆಪ್ಷನಲ್ 1 ಆ್ಯಂಡ್ ಆಪ್ಷನಲ್ 2. ಇದು ಎಂಥ ಕ್ಯಾಂಡಿಡೇಟ್ ಕೂಡ ಅವರವರ ಆಪ್ಷನಲ್ಸನ್ನು ತುಂಬ ಚೆನ್ನಾಗಿ ಓದಿರ್ತಾರೆ. ಯಾಕೆಂದರೆ ದಟ್ ಈಸ್ ಎ ಸ್ಕೋರಿಂಗ್ ಫೆನಾಮಿನಾ ಆ್ಯಂಡ್ ಇಟ್ ಈಸ್ ಲೈಕ್ ಎ ಎಕ್ಸ್ಟೆನ್ಸಿ. ಪ್ರೀವಿಯಸ್ ಇಯರ್ ಪೇಪರಿಂದಲೇ 80% ಆಫ್ ದ ಕ್ವಶನ್ಸ್ ಬರ್ತದೆ. ರಿಮೈನಿಂಗ್ 20% ಡೈನಮಿಕ್ ಕಾನ್ಸೆಪ್ಟ್ ಇರ್ತದೆ. ಆ ಡೈನಮಿಕ್ ಕಾನ್ಸೆಪ್ಟನ್ನು ನೀವು ಕ್ಲಾರಿಫೈ ಮಾಡ್ತೀರಾ ಅಂತ. ಸೊ ದಿಸ್ ಇಸ್ ಓಕೆ. ಆ್ಯಂಡ್ ಎಥಿಕ್ಸ್ ಅನ್ನುವ ಸಬ್ಜೆಕ್ಟು ನಿಮಗೂ ಅಲ್ಲ, ಎಲ್ಲರಿಗೂ ಕಷ್ಟ, ಆದರೆ ಎಲ್ಲರಿಗೂ ಈಸಿ. ಯಾಕೆ ಅಂದರೆ ನೀವು ಯಾವ ಥರ ಆ ಸಬ್ಜೆಕ್ಟನ್ನು ನೋಡ್ತೀರಿ ಅನ್ನುವಂಥದ್ದು. ಆ್ಯಂಡ್ ಕ್ವಶನ್ ಯಾವ ಥರ ಕೇಳ್ತಾನೆ ಯಾರಿಗೂ ಗೊತ್ತಿರೋದಿಲ್ಲ. ನಿಮಗೇನು ಗೊತ್ತಿರೋದಿಲ್ಲ ಅನ್ನೋದನ್ನು ನೀವು ಬರೆಯೋದಲ್ಲ, ಅಲ್ಲೇನು ನಿಮಗೆ ಅನ್ನಿಸ್ತದೆ ಅದನ್ನು ಬರೆಯುವಂಥದ್ದು. ಸೊ ಇದು ಡೈನಮಿಕ್ ಅಪ್ರೋಚಾ? ಇದು ಡೈನಮಿಕ್, ಇದು ಮಾತ್ರ ಸ್ಟ್ಯಾಟಿಕ್ ಅಪ್ರೋಚ್. ಸ್ಟ್ಯಾಟಿಕ್ಕಿಗೂ ಡೈನಮಿಕ್ಕಿಗೂ ಏನು ವ್ಯತ್ಯಾಸ? ಸ್ಟ್ಯಾಟಿಕ್ ಅಂತಂದರೆ ಒಂದು ವಿಚಾರವನ್ನು ಒಂದೇ ಬಗೆಯಾಗಿ ನೋಡಿ ಅದಕ್ಕೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಇರೋದಿಲ್ಲ. ಡೈನಮಿಕ್ ಅಂದರೆ ಒಂದು ವಿಷಯವನ್ನು ಇನ್ನೊಂದು ವಿಷಯವಾಗಿ ಪರಿವರ್ತನೆ ಮಾಡುವುಂಟಲ್ಲ, ಅದನ್ನು ಡೈನಮಿಕ್ ಅಂತಾರೆ. ಸೊ ಇಫ್ ಯು ಕಾನ್ಸಂಟ್ರೇಟ್ ಹಿಯರ್, this is the dynamic and these two are the dynamic. GS2, GS3 dynamic and GS1 is a little bit non-dynamic, that is semi-static. ಹೌದಾ? ಡೈನಮಿಕ್ ಅಂತ ಬರೋದಲ್ಲಿ ಸೊಸೈಟಿ ಮಾತ್ರ, ಜಿಯೋಗ್ರಫಿ ಮತ್ತು ಹಿಸ್ಟ್ರಿ ಸ್ಟ್ಯಾಟಿಕ್ ಇರ್ತದೆ. ಸೊ ಈ ಪ್ರಾಸ್ಪಾರಿಟಿಯನ್ನು ನೀವು ಸ್ಟ್ರೆಂತಾಗಿ ತೊಗೋಬೋದು. ಆ್ಯಂಡ್ ಮೋರ್ ಓವರ್ ನೀವು ಯಾವುದಕ್ಕೆ ಫೋಕಸ್ ಮಾಡಬೇಕು ಅನ್ನುವಂಥದ್ದು. ನೀವು ಕೆಲವೊಂದು ಈ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಆಫ್ಟರ್ ದ್ಯಾಟ್ ಟ್ರೈನಿಂಗಲ್ಲಿರೋರು, ಆಫೀಸರ್ಸ್ ಇರೋರು ಅಥವಾ ಕಾರ್ಪೊರೇಟ್ ಅಫೇರ್ಸಲ್ಲಿರುವವರು ಕೆಲವೊಂದು ವಿಜುವಲೈಸಿಂಗ್ ರೀಡಿಂಗ್ ಅಂತ ಇರ್ತದೆ, ಕೆಲವೊಂದು ಬರೆದು ಕಲಿಯೋದು ಅಂತ ಇರ್ತದೆ, ಕೆಲವೊಂದು ಮಗಪ್ ಮಾಡೋದು ಅಂತಲೂ ಇರ್ತದೆ. ಸೊ ಈ ಮೂರೂ ಟೆಕ್ನಿಕನ್ನು ಮೂರೂ ಸಬ್ಜೆಕ್ಟಿಗೆ ಹಾಕುವಂಥದ್ದೇ ಈ ಒಂದು ಪ್ರಿಪರೇಷನ್. ಒನ್ ಸೈಡ್ ಡಸ್ ನಾಟ್ ಫಿಟ್. ಇದು ನಾವು ಹೆಲ್ತು, ಎಜುಕೇಷನನ್ನು, ಲೋಕಲ್ ಗವರ್ನೆನ್ಸನ್ನು ನೋಡಿದ್ದೀವಿ. ಸೊ ಈ ಪ್ರಕಾರವಾಗಿ ಜನರಲ್ ಸ್ಟಡೀಸ್ 3 ಅಂತ ಬಂದಾಗ ನಿಮಗೆ ಫಸ್ಟ್ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಹೊಣಬೇಕಾಗಿರೋದು ಕ್ವಶನ್ ಪೇಪರ್. ಹೌದು, ಪ್ರೀವಿಯಸ್ ಇಯರ್ ಪೇಪರ್ 20 ಕ್ವಶನ್ ಕೊಡ್ತಾರೆ, 20 ಕ್ವಶನ್ ಕೊಡ್ತಾರೆ ಅಂತಾದರೆ ಈ 20 ಕ್ವಶನಲ್ಲಿ ಒಂದು ಕ್ವಶನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ 100%. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ಫಸ್ಟ್ ಓದ್ತೀರಿ. ಇದಕ್ಕೆ ನೀವು ತೊಗೊಳ್ಳುವ ದಿನ ಒಂದೇ ದಿನ. ಹೌದು, ಏನಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನುವ ಕಾನ್ಸೆಪ್ಟು ಇರ್ಬೋದು, 35 ಡಿಸಾಸ್ಟರ್ಸ್ ಇರ್ಬೋದು ಅಥವಾ 26 ಮೇನ್ ಡಿಸಾಸ್ಟರ್ಸ್ ಇರ್ಬೋದು. ಬಟ್ ಅದಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ಒಂದೇ. ಫ್ಯಾಕ್ಟು, ಸ್ಟ್ಯಾಟಿಸ್ಟಿಕ್ಕು ಗೊತ್ತಾಯಿತು, ಅದರ ಲಾಜಿಕ್ಕು ಗೊತ್ತಾಯಿತು, ಎಲ್ಲೆಲ್ಲಿ ಆಗ್ತಾಯಿದೆ ಅಂತ ಗೊತ್ತಾಯಿತು ಅಂತಾದರೆ ಕೆಂಡೈ ಫ್ರೇಮ್ವರ್ಕ್ ಈಸ್ ಕಾಮನ್ ಫಾರ್ ಆಲ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಟೆಕ್ನಾಲಜಿ ಡ್ರಿವನ್ ಪಾಲಿಸಿ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಈಸ್ ಸೇಮ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಫ್ರಮ್ ದಿ NGT protocol is same. So what do you mean by disaster management is also a same. 800 million ಈಗ ಆಗ್ತಾ ಇದೆ, ಡೆತ್ ಆಗ್ತಾ ಇದೆ, ದಟ್ ಈಸ್ ಸೇಮ್. ಯು ಕ್ಯಾನ್ ಕೋಟ್. ಸೊ ವಾಟ್ ಈಸ್ ಎಲ್ಸ್ ನೀಡೆಡ್? ನಿಮ್ಮ ಚಾಲೆಂಜಸ್ ಚೇಂಜ್, ನಿಮ್ಮ ಸೊಲ್ಯೂಷನ್ ಚೇಂಜ್, ನಿಮ್ಮ ಕೊಟೇಶನ್ ಚೇಂಜ್. ಹೌದಾ? ಸೊ ಅದನ್ನು ಪ್ರಿಸ್ಕ್ರೈಬ್ ಮಾಡಲಿಕ್ಕೆ ಒಂದಿನ ಸಾಕು. ಆ್ಯಂಡ್ ನೀವು ಯಾವ ಥರ ಓದಬೇಕಂದ್ರೆ, ಓಕೆ, ಇಫ್ ಐ ರೆಡ್ ಟುಡೇ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಡೆಫಿನೆಟ್ಲಿ ದ ಕ್ವಶನ್ ವಿಲ್ ಬಿ ಡನ್. ಪ್ರೀವಿಯಸ್ ಇಯರಲ್ಲೂ ಅದನ್ನು ಕೇಳಿದ್ದಾರೆ. ಸೊ ಓಕೆ, ನೆಕ್ಸ್ಟು ಹೈ ಈಲ್ಡಿಂಗ್ ಫ್ಯಾಕ್ಟರ್ ಯಾವುದು ಅಂತಾದರೆ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ. ಹೌದಾ? ಅಗ್ರಿಕಲ್ಚರಲ್ಲಿ ಯು ಹ್ಯಾವ್ ಹೌ ಮೆನಿ ಟಾಪಿಕ್ಸ್? 14 ಟಾಪಿಕ್. ಬಟ್ ಏನು ಅದರ ಬೆಲೆ ಅಂದರೆ, ಈ 14 ಟಾಪಿಕ್ಕಿಗೆ ನೀವು ಇರಬೇಕಾಗಿರೋದು ಕೇವಲ 3 ದಿನ ಅಥವಾ 2 ದಿನ. ಏನು ಸರ್ ಹೀಗೆ ಹೇಳ್ತಿದ್ದೀರಾ ಅಂತಾದರೆ, ನೋಡಿ, ಅಗ್ರಿಕಲ್ಚರಲ್ಲಿ 14 ಟಾಪಿಕ್ ಇರಬಹುದು, ಆದರೆ ಎಲ್ಲವೂ ಅಗ್ರಿಕಲ್ಚರ್ ಮೇಲೆ ಇದೆ. ಇಫ್ ಯು ಕೋಟ್ MS ಸ್ವಾಮಿನಾಥನ್ and if you quote ARC is not belongs to us, we belongs to ARC, and for every agriculture is the backbone of economy. ಈ ಥರ ಕೊಟೇಶನ್ ನೀವು ಎಲ್ಲ ಕಡೆ ಬರೀತೀರ. ವಾಟ್ ಈಸ್ ಸ್ಪೆಷಲ್ ಇನ್ ದ್ಯಾಟ್? ದ ಡೆಫಿನೇಷನ್: ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಅಗ್ರಿಕಲ್ಚರ್ ಪೀರಿಯಡ್, ಅಗ್ರಿಕಲ್ಚರ್ ದ ಕ್ರಾಪಿಂಗ್. ಆ ಥರದ ಒಂದು ಮೆಕ್ಯಾನಿಸಮ್ ಆಗಿರ್ಬೋದು, ಕೇಸ್ ಸ್ಟಡೀಸ್ ಆಗಿರ್ಬೋದು, ಅಥವಾ ಎನಿ ಕೊಟೇಶನ್ ಫ್ರಮ್ ಎಮಿನೆಂಟ್ ಪರ್ಸನಾಲಿಟಿ ಆಗಿರ್ಬೋದು. Kudumbashree is one and the same for everything because it is an NGO and they are doing immense work for agriculture, especially for the women welfare. So what is that? That is done. So ಇಲ್ಲಿ 2 to 3 days ಇನ್ವೆಸ್ಟ್ ಮಾಡಿದ್ರೆ ಪಕ್ಕಾ ನಿಮಗೆ 3 ಕ್ವಶನ್ ವಿಲ್ ಬಿ ಡನ್. ಹೌದಾ? 100%. ಸೊ ಈವನ್ ಇನ್ವೆಸ್ಟಿಂಗ್ ಓನ್ಲಿ 2 to 3 ಆ್ಯಂಡ್ 1 ಡೇ ನಿಮಗೆ ಕಷ್ಟ ಆಗುತ್ತೆ ಬಿಕಾಸ್ ಯು ಆರ್ ರಿವೈಸಿಂಗ್ ಫ್ರೆಶ್. ಆಫ್ಟರ್ ದ್ಯಾಟ್ ನಿಮಗೆ ಹಿಂದಿನ ಅದು ಹೆಂಗೆ ಓದಬೇಕು? ಈಗ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇದೆ. ಇಫ್ ಯು ರೆಡ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇನ್ ಎ ಸ್ಮೂತ್ ವೇ, ಆ್ಯಂಡ್ ಟುಮಾರೋ ಯು ಆರ್ ಡೂಯಿಂಗ್ ಅಗ್ರಿಕಲ್ಚರ್ ಕ್ರಾಪಿಂಗ್.
ಸೊ ಇವಾಗ ಕಾಂಬೈನಿಂಗ್ ದ ಥಿಂಗ್ಸ್ ಫ್ರಮ್ ಪಾಸ್ಟ್ ಟು ಫ್ಯೂಚರ್. ಅಂದರೆ ಹಿಂದೆ ಏನು ಓದಿದ್ದೆ ಅಗ್ರಿಕಲ್ಚರ್, ಅದರ ಮೆಮೊರಿ ರೆಸಿಡ್ಯೂ ಮೆಮೊರಿ ನಿಮಗಿದೆ. ಬಿಕಾಸ್ ಗಾಂಧಿಯನ್ ಪ್ರಿನ್ಸಿಪಲ್ ಆಫ್ ಡಿಸೆಂಟ್ರಲೈಸೇಷನ್ ಗವರ್ನೆನ್ಸ್, ಇಂಡಿವಿಜುವಲ್ ಪಾರ್ಟಿಸಿಪೇಷನ್, ಟ್ರಸ್ಟಿಶಿಪ್, ಸೋಷಿಯಲ್ ವೆಲ್ಫೇರಿಸಮ್, ಎವ್ರಿಥಿಂಗ್ ಇನ್ ಸೇಮ್ ವೇ. ಇಂಡಿವಿಜುವಲ್ ಲೀಡರ್ಶಿಪ್ ಕಾಮನ್ ಅಲ್ಲ, ಅದೇನು ಚೇಂಜ್ ಆಗುತ್ತಾ? ಇಲ್ಲ. ಸೊ ಆವಾಗ ನಿಮಗೆ 2 to 3 ಡೇಸ್ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಹೈ ಈಲ್ಡಿಂಗ್ ಫ್ಯಾಕ್ಟರ್ ಯಾವುದು? ನೆಕ್ಸ್ಟ್ ಎನ್ವಿರಾನ್ಮೆಂಟ್, ಹೈ ಈಲ್ಡಿಂಗ್ ಫ್ಯಾಕ್ಟರ್. ಹೌದಾ? ಇದನ್ನು ನೀವು ಜಸ್ಟ್ 2 to 3 ಡೇಸ್ ಅಥವಾ 3 to 4 ಡೇಸಲ್ಲಿ ಮುಗಿಸ್ಬೋದು. ಈಗಲೇ ಮುಗಿಸಿದ್ರೆ ನಿಮಗೆ ಕ್ವಶನ್ ಎಷ್ಟು ಕೊಡ್ಬೋದು? 3 ಕ್ವಶನ್ ಕೊಡ್ತಾರೆ. ಹೌದಾ? ಯಾಕೆ? ಇಲ್ಲಿ 14 ಟಾಪಿಕ್ ಇದ್ದರೂ ಅಲ್ಲಿ 11 ಟಾಪಿಕ್ ಇದೆ. 11 ಟಾಪಿಕನ್ನು ನಿಮಗೆ ಕೊಟೇಶನ್ ಚೇಂಜ್ ಇರ್ತದೆ, ಡೆಫಿನೇಷನ್ ಚೇಂಜ್ ಇರ್ತದೆ, ಸ್ಟ್ಯಾಟಿಸ್ಟಿಕ್ ಚೇಂಜ್ ಇರ್ತದೆ. ಓಷನ್ ಕನ್ಸರ್ವೇಷನ್ 7500 ಮೀಟರ್ಸ್ ನಮ್ಮ ಹತ್ರ ಕೋಸ್ಟಲ್ ನೆಟ್ವರ್ಕಿಗೆ ಅಂತ ಬರೀತೀರಿ, EIA protocol ಬರೀತೀರಿ. ಸೊ ವಾಟ್ ಈಸ್ ಎಕ್ಸಾಕ್ಟ್ಲಿ ನೀಡೆಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಟಾಪಿಕ್ ಯು ಆರ್ ರಿವೈಸಿಂಗ್, ಆ್ಯಂಡ್ ವಾಟ್ ನಾಟ್ ಟು ಬಿ ದಟ್ ಈಸ್ ಡನ್ ಬೈ ಪ್ರೀವಿಯಸ್ ಟಾಪಿಕ್, and what not to be that is done by future topic also. So 2 to 3 days. It's a smooth running phenomena. After that ಏನು ಇನ್ಫ್ರಾಸ್ಟ್ರಕ್ಚರ್ಗೆ ಹೋಗ್ತೀರಿ. ಇನ್ಫ್ರಾಸ್ಟ್ರಕ್ಚರಲ್ಲಿ ನೀವು ಫೋಕಸ್ ಮಾಡೋದು ಒಂದು ಪಾರ್ಟ್ ರೋಡ್, ರೈಲ್ವೆ, ಪೋರ್ಟ್ವೇ ಮತ್ತು ಏರ್ವೇ. ಇನ್ನೊಂದು ಆನ್ ಮೊಬಿಲಿಟಿ. ಇನ್ನೊಂದು ಪಾರ್ಟ್ ರಿನವೇಬಲ್ ಆ್ಯಂಡ್ ನಾನ್ ರಿನವೇಬಲ್. ಅದರಲ್ಲಿ ರಿನವೇಬಲ್ ಮೇಲೆ ಒಂದು ಕ್ವಶನ್ ಫಿಕ್ಸು. ಸೊ ಆಲ್ ದ 7 ರಿನವೇಬಲ್ ಸೋರ್ಸಸ್ ಏನಿದೆ ಅದ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಅಂದರೆ 1 ಕ್ವಶನ್ ಬರೀತೀರಿ. ಆ್ಯಂಡ್ ರೋಡ್ವೇ, ರೈಲ್ವೆ, ಪೋರ್ಟ್ವೇ, ಏರ್ವೇ, ಈ ಮೊಬಿಲಿಟಿ ಮೇಲೆ 1 ಕ್ವಶನ್ ಫಿಕ್ಸು. ಸೊ ಅದೊಂದು ಬರೀತೀರಿ. ಆ್ಯಂಡ್ ಇಫ್ ದೇ ಆಸ್ಕ್ ಆರ್ ನಾಟ್, ಈ ನಾನ್ ರಿನ್ಯೂವೇಬಲನ್ನು ಕೇಳ್ಬೋದು. ದಟ್ ಈಸ್ 1 ಕಾನ್ಸೆಪ್ಟ್. ಸೊ ಇಫ್ ಯು ಎಕ್ಸ್ಪೆಕ್ಟ್ ದಿಸ್ ಈಸ್ ಆಲ್ಸೋ 3 ಕ್ವಶನ್. ಅದಕ್ಕೆ ಎಷ್ಟು ದಿನ ಇರ್ಬೋದು ನೀವು? ಸೇಮ್. ಯಾಕೆಂದರೆ ಇವಾಗ ರಿನ್ಯೂವೇಬಲಲ್ಲಿ 192 ಗಿಗಾವ್ಯಾಟ್ಸ್ ಟೋಟಲ್ ಎನರ್ಜಿ ಸೆಕ್ಟರಿಗೆ ರಿನ್ಯೂವೇಬಲ್ ಎನರ್ಜಿ. ಅದರಲ್ಲಿ 85 ಈಗ ಸೋಲಾರ್, 45 ಈಗ ವಿಂಡ್, 42 ಈಗ ಟರ್ಮ್, ಆ ಥರ. ಸೊ ಈಗ ನಥಿಂಗ್ ಟು ಬಿ ಎ ಡಿಕೋಡಿಂಗ್ ಫ್ಯಾಕ್ಟರ್ ಹಿಯರ್. ವಾಟ್ ಈಸ್ ಡಿಕೋಡಿಂಗ್? ಈಗ ತಮಿಳ್ನಾಡಲ್ಲಿ ವಿಂಡ್ ಎನರ್ಜಿ ಚೆನ್ನಾಗಿದೆ, ಸೋಲಾರಲ್ಲಿ ಪಾವಗಡ ಚೆನ್ನಾಗಿದೆ. ಈ ಕರಗಕ್ಕೆ ನಿಮಗೆ ತಲೆ ಕೆಡಿಸ್ಕೋಬೇಕಾಗುತ್ತೆ. ಸೊ ಫಾರ್ ದ್ಯಾಟ್ ಯು ನೀಡ್ ಓನ್ಲಿ 2 ಡೇಸ್ ಐ ಥಿಂಕ್. ಹೌದಾ? 2 ಡೇಸ್ ಇನ್ಫ್ರಾಸ್ಟ್ರಕ್ಚರ್ ಮುಗೀತು. ಓಕೆ. ಈಗ ಕ್ವಶನ್ಸ್ ಆಯಿತಾ? ಕ್ವಶನ್ಸ್ ಇವೆಲ್ಲ ಇದು ಡೇಸು, ನಂಬರ್ ಆಫ್ ಡೇಸು. ನೆಕ್ಸ್ಟು ನಿಮಗೆ ಹೈ ಈಲ್ಡಿಂಗ್ ಫ್ಯಾಕ್ಟರ್ ಯಾವುದು? ಈಗ ಇನ್ಕ್ಲೂಸಿವ್ ಗ್ರೋತಿಗೆ, ಲಿಬರಲೈಸೇಷನಿಗೆ, ಎಂಪ್ಲಾಯ್ಮೆಂಟಿಗೆ, ಗೌರ್ಮೆಂಟ್ ಬಜೆಟಿಗೆ. ಗೌರ್ಮೆಂಟ್ ಬಜೆಟ್ ಐ ಥಿಂಕ್ ಪ್ರಾಬಬಲಿ ಇಟ್ ವಿಲ್ ಬಿ ಡನ್ ಇನ್ ಎ ಸೂನ್ ವೇ ಬಿಕಾಸ್ ಇಟ್ ಈಸ್ ನಾಟ್ ಎಟ್ dispatched. Definitely it will be. And if you are considering on that particular agenda, the 4 local governance ಮಿಕ್ಸ್ ಮಾಡಿ ಕೊಡ್ಬೋದು ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ. ಸೊ ಅದಷ್ಟು ಕೇಳಿದ್ರೆ 2 ಕ್ವಶನ್ ಪಕ್ಕ. ಸೊ ಇದಕ್ಕೆ ನೀವು ಇದೇ 2 ಡೇಸ್ ಆ್ಯಂಡ್ 2 ಕ್ವಶನ್ಸ್. ಯಾವುದು? ಇನ್ಕ್ಲೂಸಿವ್ ಗ್ರೋತ್, ಲಿಬರಲೈಸೇಷನ್, ಎಂಪ್ಲಾಯ್ಮೆಂಟ್. ಹೌದಾ? ಸೊ ಆಮೇಲೆ ಗೌರ್ಮೆಂಟ್ ಬಜೆಟಿಂಗ್, ಆಮೇಲೆ ಇನ್ನೊಂದು ಲ್ಯಾಂಡ್ ರಿಫಾರ್ಮ್. ಇಷ್ಟು ಇದಕ್ಕೆ ನೀವು 2 ಡೇಸ್ ಇರ್ತೀರಿ. ಸೊ ಇವಾಗ ಏನಾಗುತ್ತೆ? ಯು ಹ್ಯಾವ್ ಎ 2 ಕ್ವಶನ್ ಇಲ್ಲಿ. ಸರಿ. ಈಗಿನ ಮೇಲೆ ಇದ್ರ ಮೇಲೆ ಇನ್ನೊಂದು ಏನಿದೆ? ಸೆಕ್ಯೂರಿಟಿ ಅಂತ ಇದೆ. ಸೆಕ್ಯೂರಿಟಿಯಲ್ಲಿ ನಾನು ಅಡಿಷ್ನಲ್ ಟಾಪಿಕನ್ನು ಮಾಡಿದ್ದೇನೆ. ಒಂದು ಹ್ಯೂಮನ್ ಟ್ರಾಫಿಕಿಂಗ್, ಇನ್ನೊಂದು ಡ್ರಗ್ ಟ್ರಾಫಿಕಿಂಗ್. ಹೌದು. ಇನ್ನೊಂದು ನಾರ್ತ್ ಈಸ್ಟ್ ಇಂಡಿಯಾ ಅಂತಲೂ ಮಾಡಿದ್ದೀನಿ. 3 ಅಡಿಷ್ನಲ್ ಟಾಪಿಕ್. ಇನ್ನು ಕಾಮನ್ 8 ಟಾಪಿಕ್ಸ್ ಇದೆ. ಕಾಮನ್ 8 ಟಾಪಿಕ್ಸ್: ಮಾಬ್ ವೈಲೆನ್ಸ್, ಮನಿ ಲಾಂಡ್ರಿಂಗ್, ಸೈಬರ್ ಸೆಕ್ಯೂರಿಟಿ, ಬಾರ್ಡರ್ ಸೆಕ್ಯೂರಿಟಿ, ಇಂಟರ್ನಲ್ ಸೆಕ್ಯೂರಿಟಿ, ಆ ಥರ ಎಲ್ಲ ಇದೆ. ಸೊ ಇವಾಗ ಇದನ್ನು ನಿಮಗೆ ಒಂದು ಇಂಟ್ರೆಸ್ಟಲ್ಲಿ ಓದಬೇಕು. ಅದು ವಾಂಟ್ ಟು ಬಿಕಮ್ ಎನ್ ಆಫೀಸರ್, ಯು ಹ್ಯಾವ್ ಟು ನೋ ಅಬೌಟ್ ದ ಸೆಕ್ಯೂರಿಟಿ ಇನ್ ಅ ಕ್ರಂಚ್ ವೇ. ಸೊ ಅದಕ್ಕೆ ನೀವು ಒಂದು 4 ದಿನ ಇರ್ತೀರಿ ಅಂತ ಆದರೂ, 4 ಡೇಸ್ ಇರ್ತೀನಿ ಅಂತ ಆದರೂ. ಯಾಕೆಂದರೆ ಹೈ ರಿಟರ್ನ್ ಒಂದು ಸೈಬರ್ ಸೆಕ್ಯೂರಿಟಿ 100% ಕ್ವಶನ್ನು, ಡೌಟೇ ಇಲ್ಲ. ಹೌದಾ? ಇನ್ನು ಮನಿ ಲಾಂಡ್ರಿಂಗ್, ಮಾಬ್ ವೈಲೆನ್ಸು ಹಾಗೆಲ್ಲ ಕೇಳಿದ್ರೆ ಒಂದು ಕ್ವಶನ್ ಇರ್ಬೋದು. ಆಗ ಅಪ್ರಾಕ್ಸಿಮೇಟ್ಲಿ ಯು ವಿಲ್ ಗೆಟ್ ಎ 4 ಕ್ವಶನ್ ಆರ್ 3 ಕ್ವಶನ್ ಡೆಫಿನೆಟ್ಲಿ. ಸೊ ಇಫ್ ಯು ಸ್ಪೆಂಡ್ 4 ಡೇಸ್ ದೆನ್ 3 ಕ್ವಶನ್ ವಿಲ್ ಬಿ ಡನ್. ಹೌದಾ? ಇನ್ನು ಲಾಸ್ಟಲ್ಲಿ ಏನಿದೆ? ಎಕನಾಮಿಕ್ಸ್ ಆಫ್ ಕೋರಿಗೆ. ಎಕನಾಮಿಕ್ ಕೋರ್. ಇದರಲ್ಲಿ ಎಕನಾಮಿಕ್ ಕೋರಲ್ಲಿ ನಿಮಗೆ ಡೈನಮಿಕ್ ಎಕನಾಮಿಕ್ಸ್ ಕೇಳ್ತಾನೆ ಹೊರತು ಸ್ಟ್ಯಾಟಿಕ್ ಎಕನಾಮಿಕ್ಸ್ ಅಲ್ಲ. ಹೌದಾ? ಡೈನಮಿಕ್ ಎಕನಾಮಿಕ್ಸ್ ಅಂದ್ರೇನು? ಮೈಕ್ರೋ ಸ್ಮಾಲ್ MSME ಸೆಕ್ಟರ್ ಇನ್ ಇಂಡಿಯಾ, ಜಾಬ್ಲೆಸ್ ಗ್ರೋತ್ ಇನ್ ಇಂಡಿಯಾ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಅಥವಾ ಫೈನಾನ್ಷಿಯಲ್ ಇನ್ಫ್ಲೇಷನ್, ಫೈನಾನ್ಷಿಯಲ್ ಡಿಪ್ಲೇಷನ್. ಸೊ
ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಅಜೆಂಡಾ, ಜೊತೆಗೆ ಮ್ಯೂಚುವಲ್ ಇಂಟ್ರೆಸ್ಟ್. ಯಾವಾಗ ರೆಪ್ಲಿಕಾ ಫಾರ್ವರ್ಡ್ ಆಗುತ್ತೆ ಆವಾಗ ಕಾಂಟ್ರಿಬ್ಯೂಷನ್ ಹೈ ಇರುತ್ತೆ ಅಂತ. ಆಗ ನೀವು ಇಫ್ ಯು ಇನ್ವೆಸ್ಟ್ಮೆಂಟ್ ದ ಎಕನಾಮಿಕ್ ಕೋರ್ ಕಾನ್ಸೆಪ್ಟ್, ಜಾಬ್ಲೆಸ್ ಎಕಾನಮಿ, ಆಮೇಲೆ ಟೂರಿಸಮ್ ಇನ್ ಇಂಡಿಯಾ, ಸೊ ಯಾವುದು ಡೈನಾಮಿಕ್ ಇರ್ತದೆ ಅದನ್ನು ನೀವು ಫೋಕಸ್ ಮಾಡಿ. 100% 3 ಕ್ವಶನ್ ವಿಲ್ ಬಿ ದೇರ್ ಫಾರ್ ಡೈನಾಮಿಕ್. ಆಯಿತು, ಕೋರ್ ಕಾನ್ಸೆಪ್ಟ್ ಯಾವುದು? ಬ್ಯಾಂಕಿಂಗ್ ಸೆಕ್ಟರ್ ಇನ್ ಇಂಡಿಯಾ. ಕೆಳಗೂ 5 ಪ್ಯಾಟರ್ನಿಗೆ ಎಕನಾಮಿಕ್ಸ್ ಮೇನ್ಸಲ್ಲಿ ನಾನು ಹೇಳಿದೆ. ಒಂದು MSME ಸೆಕ್ಟರ್, ಜಾಬ್ಲೆಸ್ ಎಕಾನಮಿ, ಟೂರಿಸಮ್, ಆ ಥರದ ಕ್ವಶನ್. ಇನ್ನೊಂದು ಕ್ರಿಪ್ಟೋ ಕರೆನ್ಸಿ, ಡಿಜಿಟಲೈಸೇಷನ್ ಕರೆನ್ಸಿ, ಡಿಜಿಟಲ್ ಇನ್ಕ್ಲೂಷನ್, ಆ ಥರದ್ದು. ಇನ್ನೊಂದು ಫೈನಾನ್ಷಿಯಲ್ ಬ್ಯಾಂಕಿಂಗ್ ಅಂದ್ರೇನು, ಈಗ ಬ್ಯಾಂಕ್ ರಿಫಾರ್ಮ್ ಆಯಿತು, ಎನ್ಕೇಷನ್ ಕಮಿಟಿ ಅವ್ರಿಗೂ ಆ ಥರದ್ದು, ನರಸಿಂಹಯ್ಯ ಕಮಿಟಿ ಅವ್ರಿಗೂ ಆ ಥರದ್ದು. ಇನ್ನೊಂದು GST ಬಗ್ಗೆ ಕೇಳ್ತಾರೆ, ಒನ್ ನೇಷನ್ ಒನ್ GST ಅಥವಾ GST ಪ್ರೋಟೋಕಾಲ್ ಅಥವಾ ಹೌ ಟು ಕ್ಯಾಲ್ಕುಲೇಟ್ GDP ಪರ್ಸೆಂಟೇಜ್, ಆ ಥರದ ಕ್ವಶನ್. ಸೊ ಇದನ್ನು ನೀವು ಸೆಗ್ಮೆಂಟ್ ಓರಿಯಸ್ಟಾಗಿ ಓದಬೇಕು. ಏನಂತ ಎಕನಾಮಿಕ್ಸಲ್ಲಿ ನಿಮಗೆ ಇಷ್ಟು ಟಾಪಿಕನ್ನು ನೋಟ್ಸ್ ಘಟನೆ ಕೊಟ್ಟೆ, ಪ್ಯಾಟರ್ನು ಮಾಡಿದ್ದೆ, ಬಟ್ ಅದನ್ನು ಹೇಗೆ ಓದಬೇಕು ಅನ್ನುವಾಗ ನಿಮಗೆ ಡೈನಮಿಕ್ ಬೇರೆ ಸ್ಟ್ಯಾಟಿಕ್ ಬೇರೆ ಅಂತ ಮಾರ್ಕ್ ಮಾಡಿಕೊಂಡು ಡೈನಮಿಕ್ ಫಸ್ಟ್ ಮುಗಿಸಿದ್ರೆ ಆಯಿತು. ಅಟ್ಲೀಸ್ಟ್ ಒಂದು 4 ಕ್ವಶನಲ್ಲಿ ನೀವು ಮೇ ಗೆಟ್ 2 ಕ್ವಶನ್ ಈಗಿವೆ. ಇನ್ನೊಂದು ಕ್ವಶನನ್ನು ನೀವು ಈ ಕಡೆ ಆ ಕಡೆ ಮಾಡಿದ್ರು ಇಟ್ ವಿಲ್ ಬಿ ಡನ್ ಇನ್ ಎ ವೆರಿ ಸ್ಮೂತ್ ವೇ, ರೈಟ್? ಸೊ ದಟ್ ಈಸ್ ವಾಟ್. ಸೊ ಎಕನಾಮಿಕ್ಸ್ ಓದಬೇಕಾದ್ರೆ ಯು ಕ್ಯಾನ್ ಸ್ಪೆಂಡ್ ಆರಾಮ್ಸೆ 7 days ಎಕನಾಮಿಕ್ಸ್. ಅವಾಗ ಏನಾಗುತ್ತೆ, ಯು ವಿಲ್ ಗೆಟ್ ಎ 4 ಕ್ವಶನ್. ಸೊ ಇಫ್ ಯು ಕಾನ್ಸಂಟ್ರೇಟ್ ದಿಸ್, ಯು ಕ್ಯಾಲ್ಕುಲೇಟ್ ಇಟ್. ಎಷ್ಟಾಯಿತು? 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 18. ಸೊ ಅಪ್ರಾಕ್ಸಿಮೇಟ್ಲಿ 20 ಕ್ವಶನ್. ಇನ್ನೂ ಒಂದು ಕ್ವಶನಿಗೆ ಅದು SNT, ಜೊತೆಗೆ 2 ಕ್ವಶನ್ ಸೈನ್ಸ್ ಆ್ಯಂಡ್ ಟೆಕ್, ಹೌದಾ? ಸೊ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಒಂದು ಸೈನ್ಸ್ ಮೇಲಿರುತ್ತೆ, ಒಂದು ಟೆಕ್ನಾಲಜಿ ಮೇಲಿರುತ್ತೆ. ಯಾರಾದರೂ ನೊಬೆಲ್ ಅವಾರ್ಡ್ ತಗೊಂಡ್ರೆ ಅವ್ರ ಮೇಲಿರುತ್ತೆ. ಇಲ್ಲ ನಮ್ಮ ಏನ್ಷಂಟ್ ಆರ್ಯಭಟ, ಭಾಸ್ಕರ, ಆ ಥರದ್ದಿರುತ್ತೆ. ಇಲ್ಲಾಂದರೆ ಎನಿಥಿಂಗ್ ವಿಚ್ ಈಸ್ ಟ್ರೆಂಡಿ ಇನ್ ನೇಚರ್, ಡಿಜಿಟಲ್ ಬಗ್ಗೆ, ಸ್ಪೇಸ್ ಬಗ್ಗೆ, ಆ ಥರದ್ದಿರುತ್ತೆ. ಇಲ್ಲ ಮಿಷನ್ ಟೆಕ್ನಾಲಜಿ, ಆ ಥರ ರೋಬೋಟ್, ಮಿಲಿಟರಿ, ಆ ಥರ. ಸೊ ಈಗಿಷ್ಟು ಮಾಡಲಿಕ್ಕೆ ನೀವು ನಂಬರ್ ಆಫ್ ಡೇಸ್ನ ಕೌಂಟ್ ಮಾಡಿ. ಇಫ್ ಯು ಕ್ಯಾಲ್ಕುಲೇಟ್ 1 + 4, 4, 7, 9, 11, 15 + 7, 21 days. So if you spend neatly 21 days to 21 to 25 days, GS3 ಕಂಪ್ಲೀಟ್ ಆಗುತ್ತೆ. ಆದರೆ ಇಲ್ಲಿ ಮ್ಯಾಟರ್ ಏನಿದೆ, 2.5 ಮಂತ್ ಇದೆ. ಸೊ ಇವಾಗ ನೀವು ಇದನ್ನು ಯಾವ ಥರ ಓದಬೇಕು? ಓಕೆ, ಇವತ್ತಿಗೆ ಓದಿದ್ರಿ, ಸರಿ, ನಾಳೆ ಈಗಲೂ ಓದ್ತೀರಿ, ಡೌಟ್ ಇಲ್ಲ. ಏನಾಗುತ್ತೆ, ಫಸ್ಟ್ ಡೇ ನೀವು ಇನ್ನೊಂದು ಸಬ್ಜೆಕ್ಟ್ ಇಟ್ಕೊತೀರಲ್ಲ, ಆವಾಗ ಕಾಮನ್ ಅದು ಒಂದೇ ಓದಬೇಕು, ಅಗ್ರಿಕಲ್ಚರು. ಹಾಗೆ ನಿಮಗೆ ಇಲ್ಲಿ ಎಷ್ಟು ದಿನ ಇದೆ? 3 ದಿನ ಇದೆ. ಸೊ ಇಫ್ ಯು ಸ್ಪೆಂಡ್ 3 days ಆಫ್ ಅಗ್ರಿಕಲ್ಚರ್, ರೈಟ್? ಫಸ್ಟ್ ಡೇ ಇವು ಅಗ್ರಿಕಲ್ಚರ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗೋಯ್ತು ಒಂದು ದಿನಕ್ಕೆ, ಓಕೆನಾ? ಅಗ್ರಿಕಲ್ಚರ್ ಇರಿದ್ರಿ, ಒಂದೇ ದಿನ ಪೂರ ಅಗ್ರಿಕಲ್ಚರೇ ಮಾಡಿದ್ರಿ. ನೆಕ್ಸ್ಟ್ ಡೇ ಏನು ಮಾಡಬೇಕು? ಬೆಳಗ್ಗೆ ಮಾರ್ನಿಂಗು ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನ ರಿವೈಸ್ ಮಾಡಬೇಕು, ಅಗ್ರಿಕಲ್ಚರ್ನ ಮಾಡಬೇಕು. ಅದು ನೆಕ್ಸ್ಟ್ ಡೇ ಏನು ಮಾಡಬೇಕು? ಈಗ ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ, ನಿಮಗೆ ಬ್ಯಾಕಪ್ ಫೆನಾಮಿನ ಇಲ್ಲ ಅಂತಂದರೆ ಯು ಮೇ ಬಿ ಫರ್ಗೆಟ್ ಇನ್ 25 days. ನಿಮಗೇನು ಅನ್ಸೋಕ್ಕೆ ಓದಿದ್ದೆಲ್ಲ ಹೌದು ಈಗ ಗೊತ್ತಿತ್ತು ಅಂತ, ರಿಟೆನ್ಷನ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಆವಾಗ ಏನಾಗುತ್ತೆ ಈಗ. ಆಮೇಲೆ ಸಮ್ ಪೋರ್ಷನ್ಗೆ ಈ 3 days ಬೇಕಾಗಿರೋದಿಲ್ಲ. ಅದಕ್ಕೇನು ಮಾಡಬೇಕು? ಈ 1 day ಏನು ನೀವು ಅಲೋನ್ ಕೊಡ್ತೀರಾ, ಆ ಟೈಮಲ್ಲಿ ಫುಲ್ ಫಾರ್ವರ್ಡ್ ಲುಕ್ಕಲ್ಲಿ ಇರಬೇಕು ನೀವು. ಎಸ್, ಐ ವಿಲ್ ಕಂಪ್ಲೀಟ್ ಆಲ್ ದ 14 ಎಲಿಮೆಂಟ್ಸ್ ಅನ್ನೋ ಸ್ಮಾರ್ಟ್ ಸ್ಟ್ರಾಟಜಿ. ಹೇಗೆ? ಚಾಲೆಂಜಸ್ ಎಲ್ಲ ಒಂದು ಕಡೆ ಓದ್ಬಿಡೋದು, ಸೊಲ್ಯೂಷನ್ ಎಲ್ಲ ಒಂದು ಕಡೆ, ಬರೀ ಸ್ಟ್ಯಾಟಿಸ್ಟಿಕ್ ಮಾತ್ರ ಒಂದು ಕಡೆ, ಕೇಸ್ ಸ್ಟಡೀಸ್ ಒಂದು ಕಡೆ, ಆ ಥರ ಮಾಡಿದಾಗ ದಿಸ್ ವಿಲ್ ಬಿ ಡನ್. ಆ್ಯಂಡ್ ಆಯಿತು, ಸೆಕೆಂಡ್ ಡೇ ರಿವೈಂಡೇ ಮಾಡಿದ್ರಿ ಅದ್ರಾಗಿನ, ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಸ್ ಅಗ್ರಿಕಲ್ಚರ್. ಮಾರನೇ 3ನೇ ದಿನ ನಿಮಗೆ ಬ್ಯಾಕಪ್ ಸಿಗುತ್ತೆ. ಇಫ್ ಯು ವಾಂಟ್ ಟು ಡೂ ಡಿಸಾಸ್ಟರ್ ಪ್ಲಸ್ ಅಗ್ರಿಕಲ್ಚರ್ಗೆ ಬ್ಯಾಕಪ್ ಸಿಗುತ್ತೆ. ಸೊ ಈ ಥರ ಮಾಡಿದಾಗ ನಿಮಗೆ ಕನ್ಸ್ಯೂಮರಲ್ಲಿ ನಿಮ್ಮ ಟ್ರೆಂಡ್ ಆಫ್ ಮಾರ್ಕ್ಸು ಜಾಸ್ತಿ ಇರುತ್ತೆ. ಸರಿ, ಈಗ ಆಯಿತು. ನೆಕ್ಸ್ಟು GS2 ಅಂತ ಬರುತ್ತೆ. 28 ಟಾಪಿಕ್ ಇದೆ, ಕರೆಕ್ಟ್? ಸೊ ಇಫ್ ಯು ಕಾನ್ಸಂಟ್ರೇಟ್ ದ GS2 28 ಟಾಪಿಕಲ್ಲಿ ವಾಟ್ ಯು ವಿಲ್ ಗೆಟ್? ನಂಬರ್ 1, ನಿಮಗೆ ಸೋಷಿಯಲ್ ಜಸ್ಟಿಸ್ ಹೈ ಯೀಲ್ಡಿಂಗ್ ಫ್ಯಾಕ್ಟರ್. GS2ಅಲ್ಲಿ ಸೋಷಿಯಲ್ ಜಸ್ಟಿಸು ಯಾವ್ಯಾವ ಸೋಷಿಯಲ್ ಜಸ್ಟಿಸ್ ಇದೆ ನಿಮಗೆ? ಹೆಲ್ತು, ಎಜುಕೇಷನ್ನು, ನ್ಯೂಟ್ರಿಷನ್ನು, ಹಂಗರು, ಹ್ಯೂಮನ್ ಡೆವಲಪ್ಮೆಂಟು, ಹೌದಾ? ಇದರಿಂದ ಅಪ್ರಾಕ್ಸಿಮೇಟ್ಲಿ 2 ಕ್ವಶನ್ ಬರುತ್ತೆ. ಸೊ 2 ಕ್ವಶನ್ 2 days.
ಆಗಲ್ವಾ? ಮಾಡ್ಬೋದಲ್ವಾ? 2 ಕ್ವಶನ್ 2 ಡೇಸ್. ಓಕೆನಾ? ನೆಕ್ಸ್ಟ್ ನೋಡಿ, ಇನ್ಯಾವುದು ವೆಲ್ಫೇರಿಗಮ್ಮ, ಅದರಲ್ಲಿ ಟ್ರೈಬಲ್ ವೆಲ್ಫೇರಿಂದ ಮ್ಯಾನ್ಯುವಲ್ ಕ್ಯಾಬಿನ್ವರೆಗೂ ಎಲ್ಲ ವೆಲ್ಫೇರ್ ಒಂದು ಪಟ್ಟಿ ಕೊಟ್ಟಿದ್ದೆ ಗೊತ್ತಾ, 12 ಪಟ್ಟಿ. ಅದಕ್ಕೆ ಸಪ್ರೇಟ್ ನೋಡ್ತಿಗೆ ಎಲ್ಲ ಒಟ್ಟಿಗೆಯೂ ನೋಡ್ತಿದೆ, ಹೌದಾ? ಅದರಲ್ಲಿ ನಿಮಗೆ 1-2 ಕ್ವಶನ್ ಗ್ಯಾರಂಟಿ. ಸೊ ಈ 2 ಕ್ವಶನ್ ಆ್ಯಂಡ್ 2 ಡೇಸ್. ಆಗಲ್ವಾ ಅದು? ಏನೂ ಇಲ್ಲ, ನಥಿಂಗ್ ಇಸ್ ದ್ಯಾರ್ ಹಿಯರ್, ರೈಟ್? ಅದಾದಮೇಲೆ ಯಾವುದಿದು ವೆಲ್ಫೇರ್ ಸೊಸೈಟಿ. ನೆಕ್ಸ್ಟ್ ಯಾವುದು ನಿಮಗೆ ಕಾನ್ಸ್ಟಿಟ್ಯೂಷನ್ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿಯಲ್ಲಿ 2 ಕ್ವಶನ್, ಒಂದು ಕಾನ್ಸ್ಟಿಟ್ಯೂಷನ್ ಮೇಲೆ, ಇನ್ನೊಂದು ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಮೇಲೆ, ನಾಟ್ ಎ ಕಾನ್ಸ್ಟಿಟ್ಯೂಷನ್. ಓಕೆ, ಆ ಬಾಡೀಸ್ ಕಾನ್ಸ್ಟಿಟ್ಯೂಷನ್ ಬಾಡೀಸಲ್ಲಿ 2 ಕ್ವಶನ್ ಆ್ಯಂಡ್ ಇಟ್ ಈಸ್ 1 ಡೇ. ಸಾಲುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಕಂಪ್ಯಾರಿಸನ್ ಆಫ್ ಕಾನ್ಸ್ಟಿಟ್ಯೂಷನ್. ಅವೆರಡರಲ್ಲಿ ಕಾನ್ಸ್ಟಿಟ್ಯೂಷನ್ ಮೇಲಂತೂ ಒಂದು ಪಕ್ಕ ಗ್ಯಾರಂಟಿ, ಹೌದು? ಸೊ ಇಫ್ ಯು ಸ್ಪೆಂಡ್ 1 ಡೇ, ನಥಿಂಗ್ ವಿಲ್ ಹ್ಯಾಪನ್. 1 ಕ್ವಶನ್ ಪಕ್ಕ, 1 ಡೇ ನಥಿಂಗ್ ವಿಲ್ ಹ್ಯಾಪನ್, 1 ಕ್ವಶನ್ ಗ್ಯಾರಂಟಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಹೌದಾ? ನೆಕ್ಸ್ಟ್ ಈ ಕಡೆ ಬನ್ನಿ, ಇನ್ಯಾವುದು SHG NGO PDS ಚಾರಿಟಿ, ಅದರಲ್ಲಿ 2 ಕ್ವಶನ್ ಅಥವಾ 1 ಕ್ವಶನ್ ಗ್ಯಾರಂಟಿ, ಹೌದಾ? ಸೊ ಇಫ್ ಯು ಸ್ಪೆಂಡ್ ಲೈಕ್ ದ್ಯಾಟ್, SHG NGO PDS ಚಾರಿಟಿ, ಅದರಲ್ಲಿ ನಿಮಗೆ 2 ಡೇಸ್ ಆ್ಯಂಡ್ 2 ಕ್ವಶನ್, ಸರಿನಾ? ನೆಕ್ಸ್ಟ್ ಏನು, ಫಸ್ಟ್ ನೀವು ಹೈ ಎಂಡಿಂಗಿಗೆ ಹೋದಾಗ ನಿಮಗೆ ಮಂಡೇ ಆರಾಮ ಅನ್ನಿಸ್ತದೆ. ಮಂಡೇ ದ ಡೇ ಆಫ್ ಮಂಡೇ ಆರಾಮಾಗೋದಲ್ಲ, ತಲೆ ಆರಾಮಾಗೋದು ಅಂತ ನಮ್ಮ ಊರ ಕಡೆ ಮಂಡೇ ಅಂತಾರೆ ಹಾಗೆ. ಸೊ ಪಾರ್ಲಿಮೆಂಟ್ ಆ್ಯಂಡ್ ಲೆಜಿಸ್ಲೇಷನ್ ಆ್ಯಂಡ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್, ಪಾರ್ಲಿಮೆಂಟ್ ಆ್ಯಂಡ್ ಲೆಜಿಸ್ಲೇಷನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್, ಇವೆರಡು ಕಂಬೈಂಡಾಗಿ ಓದಬೇಕು. ಯಾಕೆ ಅಂದರೆ ಮೋಸ್ಟ್ ಡೈನಮಿಕ್ ಟಾಪಿಕ್. ಇದನ್ನು ನೀವು ಇಟ್ಕೊಳ್ಳಿ, ಒಂದು 5 ಡೇಸ್, ನಥಿಂಗ್ ಟು ವರಿ, 5 ಡೇಸ್ ಇಟ್ಕೊಳ್ಳಿ. ಆವಾಗ ನಿಮಗೆ 3 ಕ್ವಶನ್ ಗ್ಯಾರಂಟಿ, ಹೌದಾ? 5 ಡೇಸ್. ನೆಕ್ಸ್ಟ್ ಈ ಕಡೆ ಬನ್ನಿ, ಇನ್ಯಾವುದು ನಿಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು, ಅದರಲ್ಲಿ 4 ಕ್ವಶನ್ ಗ್ಯಾರಂಟಿ. ಸೊ 4 ಕ್ವಶನ್, ಅದಕ್ಕೆ ನೀವು ಇರಬೇಕಾಗಿರೋದೇ 10 ಡೇಸ್ ಈಗಿವೆ. ಯಾಕೆಂದರೆ ನಿಮ್ಮ ಇಡೀ ಪೇಪರ್ನ ನೀವು ಅನಾಲಿಸಿಸ್ ಮಾಡಿದಾಗ ನಿಮಗೆ ಆ ಬಿಲ್ಸ್ ಆ್ಯಂಡ್ ಸ್ಕೀಮ್ಸಲ್ಲೂ ಒಂದಿದೆ, ಇದು IR ಬಿಲ್ಸ್ ಆ್ಯಂಡ್ ಸ್ಕೀಮ್ಸ್, ಅದರಲ್ಲಿ 1 ಕ್ವಶನ್ ಕೊಡ್ತಾನೆ. ಅದಕ್ಕೆ ನೀವು ಇರಬೇಕಾಗ 1 ಕ್ವಶನ್ ಕೊಡ್ತಾರೆ, ಅದಕ್ಕೆ ನೀವು ಇರಬೇಕಾಗಿರೋದು 3 ಡೇಸ್. ನಿಮಗೆ ಟಫ್ ಅಂತ ಯಾವ್ದು ಅನ್ನಿಸ್ಬೋದು ಅಂದರೆ ಬಿಲ್ಸ್ ಆ್ಯಂಡ್ ಸ್ಕೀಮ್ ಅನ್ನಿಸ್ಬೋದು. ಸ್ಕೀಮು ಅಂಥ ಪರಿ ಟಫ್ ಅನ್ಸಲ್ಲ, ಬಿಲ್ಸ್ ಅನ್ನಿಸ್ಬೋದು. ಅದು ಬಿಟ್ಟರೆ ನಿಮಗೆ IR ಅನ್ನಿಸ್ಬೋದು. ಸೊ ಯು ಸ್ಪೆಂಡ್ 10 ಡೇಸ್ ಫಾರ್ ದ್ಯಾಟ್, ನಥಿಂಗ್ ವಿಲ್ ಹ್ಯಾಪನ್. 10 ಡೇಸಲ್ಲಿ ಈಲ್ಡ್ ಹೆಂಗೆ ಕೊಟ್ಟರೆ ನೀವು 4 ಕ್ವಶನ್ಗೆ ಈಲ್ಡ್ ಕೊಟ್ಟಿದ್ದೀರ, ಆ್ಯಂಡ್ 4 ಕ್ವಶನ್ 15 ಮಾರ್ಕ್, ಅಂದರೆ ಎಷ್ಟಾಯಿತು? 15 4 60, ಅಂದರೆ 1/3 ಆಫ್ ದ ಪೇಪರ್ ಅಲ್ವಾ? ಸೊ ಇಫ್ ಯು ಸ್ಪೆಂಡ್ ಎ ಡೀಸೆಂಟ್ ಅಮೌಂಟ್ ಆಫ್ 10 ಡೇಸ್ ಹಿಯರ್, ನಥಿಂಗ್ ವಿಲ್ ಹ್ಯಾಪನ್. ಸೊ ಕಾನ್ಸಂಟ್ರೇಟ್, ಇದು ಕ್ವಶನ್ 4, 6, 7, 8, 9, 10, 11, 12, 13, 14, 15, 16, 17, 18, 19, 20, ಹೌದಾ? ಸೊ ಕಾನ್ಸಂಟ್ರೇಟ್ ಆನ್ ದಿಸ್. ಯಾವಾಗ ನೀವು ಏನಕ್ಕೆ ಕೊಡ್ತಾ ಇದ್ದೀರಾ, ಆಯಿತು, ನಂಬರ್ ಆಫ್ ಡೇಸ್ ಲೆಕ್ಕ ಹಾಕಿ, 2, 4, 6, 7, 8, 9, 10, 11, 12, 13, 14, 15, 14, 24, 27 ದಿನದಲ್ಲಿ ನೀವು ಫಿನಿಶ್ಡ್. ಅಪ್ರಾಕ್ಸಿಮೇಟ್ಲಿ 25 ಡೇಸ್, ನಥಿಂಗ್ ವಿಲ್ ಹ್ಯಾಪನ್. ಆಯಿತು, 25 ಡೇಸ್. ಇವಾಗ ನೀವು ಲೆಕ್ಕ ಹಾಕಿ, ಇಫ್ ಯು ಸ್ಪೆಂಡ್ ಎ ಡೀಸೆಂಟ್ ಡೇಸ್, ಈಗ 2.5 ಮಂತ್ ಇದೆ, 2.5 ಮಂತಲ್ಲಿ ಈ ಮಂತ್ಗೆ 25, ಈ ಒಂದು ಸಬ್ಜೆಕ್ಟಿಗೆ 25, ರಿಮೈನಿಂಗ್ 0.5. ನೀವು ಈ 0.5ನ ಯಾವ ಥರ ಸದುಪಯೋಗ ಮಾಡ್ಕೋಬೋದು ಅಂತಂದರೆ, ಯಾವಾಗ ನೀವು ಬ್ಯಾಕ್ ಟು ಬ್ಯಾಕ್ ರಿವೈಸ್ ಮಾಡ್ತೀರಾ, ಇವಾಗ ಇದನ್ನು ಓದ್ತೀರಾ, ಇದಕ್ಕೆ ನಂಬರ್ ಆಫ್ ಡೇಸ್ 2 ಡೇಸ್ ಅಂತ ಇದೆ, ಓಕೆ? ಇದಕ್ಕೆ ಸೊ ಪ್ರೀವಿಯಸ್ ನೀವು ಓದಿರೋದನ್ನು ರೆಸ್ಟ್ ಆಫ್ ದ ಡೇಸಲ್ಲಿ ರಿವೈಸ್ ಮಾಡ್ತೀರಾ, ಆವಾಗ ನಿಮಗೆ ಕಷ್ಟ ಆಗೋಲ್ಲ, ಹೌದಾ? ಸೊ ಈ ಥರ ಮಾಡಿದಾಗ ನಿಮ್ಮ ಡೇಸ್ ಕಮ್ಮಿ ಆಗುತ್ತೆ. ಸರಿ, ಇದು GS2 GS3ಗೆ. ವಾಟ್ ಅಬೌಟ್ SK ಆ್ಯಂಡ್ ಎಥಿಕ್ಸ್ನ ನೋಡಬೇಕು. ಎನಿ ಕಾಪರ್ ಕಾಪಿ ಅವೈಲಬಲ್ ಇದೆ ನಿಮ್ಮ ಆನ್ಲೈನಲ್ಲಿ, ಅದನ್ನು ಜಸ್ಟ್ ನೀವು ನೋಡಬೇಕು. ಜೊತೆಗೆ ವಿಜುವಲೈಸಿಂಗ್ ಮೆಮೊರಿ, ಆ್ಯಂಡ್ ದ್ಯಾಟ್ ಮೆಮೊರಿ ವಿಲ್ ಈಲ್ಡ್ ಯು ಇನ್ ಎ ಸ್ಪೆಕ್ಯುಲೇಟೆಡ್ ವೇ. ಯಾಕೆ ಅಂದರೆ ಈಗ ಇಷ್ಟು ಅಲ್ಲಿ ನೀವು ಇನ್ಫಾರ್ಮೇಷನ್ ತೊಗೊಂಡಿರ್ತೀರ,
ಯಾವಾಗ ಈಗ ಇಷ್ಟು ಇನ್ಫಾರ್ಮೇಷನ್ ತಗೊಂಡಿರ್ತೀರ, ನಿಮಗೆ ಎಥಿಕ್ಕನ್ನು ನೋಡಿದಾಗ ನೀವು ಆನ್ಸರ್ ಬರೆಯೋ ಕೆಪಾಸಿಟಿ ನಿಮಗಿರುತ್ತೆ. ದಟ್ ಈಸ್ ರೈಟ್. ಎಥಿಕ್ ಆಯಿತು, ಇನ್ನು ಆಪ್ಷನಲ್ ಅಂಕು ನೀವು ರಿವೈಸ್ ಮಾಡ್ತೀರಾ. ಹ್ಯಾಂಡ್ ದಿಸ್ ಈಸ್ ಓನ್ ಗುಡ್. ದಿಸ್ ಸ್ಟ್ರಾಟಜಿ ವಿಲ್ ವರ್ಕೌಟ್ ಇನ್ 2.5. ಈ ಸ್ಟ್ರಾಟಜಿಯನ್ನೇ those who are in service and those who are out the service in the training mode ಮಾಡ್ತಾರೆ. ಅರ್ಥ ಆಯಿತು? ಇದನ್ನೇನು ಡೌಟ್? ಥ್ಯಾಂಕ್ ಯು.